ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಕಾಲಾ ಚಿಕನ್ ಅಂತ ಮಾಡ್ತಿದ್ದೇನೆ. ಈ ಚಿಕನ್ ರೆಸಿಪಿ ನೀವು ಮಟನ್ ಅಲ್ಲಿ ಕೂಡ ಟ್ರೈ ಮಾಡಬಹುದು. ಮತ್ತೆ ಇದ್ರಲ್ಲಿ ಏನಂದ್ರೆ ಡ್ರೈ ಚಿಕನ್ ಬರ್ತದೆ, ಅದರ ಜೊತೆ ಒಂದು ಗ್ರೇವಿ ತರ ಅಂದ್ರೆ ಸೂಪ್ ತರ ಬರ್ತದೆ. ಸೊ ಅದೆರಡು ಒಂದೇ ರೆಸಿಪಿಯಲ್ಲಿ ಬರ್ತದೆ. ಹೇಗೆ ಮಾಡೋದಂತ ನೋಡು ಬನ್ನಿ. ರೆಸಿಪಿಯನ್ನು ಎಂಡ್ ತನಕ ನೋಡಿ, ಯಾಕಂದ್ರೆ ಒಂದೊಂದು ಬೇರೆ ಬೇರೆ ಟೈಪ್ ಮಾಡ್ಲಿಕ್ಕೆ ಉಂಟು. ಸ್ವಲ್ಪ ಕೆಲಸ ಉಂಟು ಇದ್ರಲ್ಲಿ ಸ್ವಲ್ಪ ಕೆಲಸ ಉಂಟು. ಯಾವಾಗ ಸಹ ನಾನು ಈಸಿ ರೆಸಿಪಿ ಹಾಕುದಲ್ಲ, ಇದು ಸ್ವಲ್ಪ ಕೆಲಸ ಉಂಟು ಇದ್ರಲ್ಲಿ ಮಾಡ್ಲಿಕ್ಕೆ. ಅದೇ ಒಳ್ಳೆ ಟೇಸ್ಟ್ ಬರ್ತದೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಕಾಲಾ ಚಿಕನ್, ಇದು ನಾನು ಚಿಕನ್ ಸೂಪ್ ಜೊತೆ, ಚಿಕನ್ ಸೂಪ್ ಅಂತ ಹೇಳುದು ನಾನು, ಸ್ವಲ್ಪ ಗ್ರೇವಿ ಗ್ರೇವಿ ಇರ್ತದೆ, ಮಾಡ್ತಿದ್ದೇನೆ. ಇದ್ರಲ್ಲಿ ಕೆಲವು ಸ್ಟೆಪ್ಸ್ ಉಂಟು, ಸೊ ಮಿಸ್ ಮಾಡದೆ ನೋಡಿ ಎಂಡ್ ತನಕ. ಇದು ನೀವು ಚಪಾತಿ, ರೋಟಿ, ನಾನ್, ಕುಲ್ಚಾ, ರೈಸ್ ಜೊತೆ ಎಲ್ಲ ಸರ್ವ್ ಮಾಡಬಹುದು. ಮೊದಲಿಗೆ ಗ್ರೈಂಡ್ ಮಾಡ್ಲಿಕ್ಕೆ ಉಂಟು. ಅದಕ್ಕೆ ಒಂದು ಬಂಚ್ ಕೊರಿಯಂಡರ್ ಲೀಫ್, ಸ್ವಲ್ಪ ಜಿಂಜರ್ ಮತ್ತೆ ಗಾರ್ಲಿಕ್, ಮತ್ತೆ 8ರಿಂದ 10 ಗ್ರೀನ್ ಚಿಲ್ಲೀಸ್, ಇದನ್ನು ಗ್ರೈಂಡ್ ಮಾಡಿ ಸಪರೇಟ್ ಆಗಿ ಇಡೀರಿ. ನಂತರ ನಾವು ಚಿಕನ್ ಅನ್ನು ಮ್ಯಾರಿನೇಟ್ ಮಾಡ್ಲಿಕ್ಕೆ ಉಂಟು. ಮ್ಯಾರಿನೇಟ್ ಮಾಡ್ಲಿಕ್ಕೆ ಮೊದಲಿಗೆ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲ, ಮತ್ತೆ 1 ಟೀ ಸ್ಪೂನ್ ಹಳದಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಒಂದು ಬಾಣಲೆಗೆ ಅಥವಾ ಒಂದು ಪಾತ್ರೆಗೆ 4 ಟೀ ಸ್ಪೂನ್ ಆಯಿಲ್ ಹಾಕಿ, ಇದಕ್ಕೆ 3 ಚಾಪ್ಡ್ ಆನಿಯನ್ ಅನ್ನು ಹಾಕ್ಬೇಕು. ಹಾಕಿ ಇದು ಚೆನ್ನಾಗಿ ಫ್ರೈ ಆಗ್ಬೇಕು, ಕಲರ್ ಚೇಂಜ್ ಆಗೋ ತನಕ ಫ್ರೈ ಆಗ್ಬೇಕು ಇದು. ನಮ್ಗೆ ಈಗ ಇನ್ನೊಂದು ಮಸಾಲ ಮಾಡ್ಲಿಕ್ಕೆ ಉಂಟು, ಅದಕ್ಕೆ ನಾವು ಈಗ ರೆಡಿ ಮಾಡುವ. ಇದಕ್ಕೆ ಈಗ ನೀವು ಫಸ್ಟ್ ಡ್ರೈ ಕೋಕೋನಟ್ ಉಂಟಲ್ಲ, ಅದನ್ನು ಬರ್ನ್ ಮಾಡ್ಬೇಕು, ಫುಲ್ ಬರ್ನ್ ಮಾಡ್ಬೇಕು. ಇದು ಬರ್ನ್ ಆದ ನಂತರ ಒಂದು 3 ಈರುಳ್ಳಿಯನ್ನು ಬರ್ನ್ ಮಾಡಿ ನೋಡಿ. ಇಷ್ಟು ಬರ್ನ್ ಮಾಡಿದ್ದೇನೆ ನಾನು ಕೋಕೋನಟ್ ಅನ್ನು. ಇದು ಕೂಡ ಚೆನ್ನಾಗಿ ಬರ್ನ್ ಆಗ್ಲಿ. ಇದಕ್ಕೆ ಒಂದು 4 ಗ್ರೀನ್ ಚಿಲ್ಲೀಸ್ ಕೂಡ ಹಾಕ್ಬೇಕು ಬರ್ನ್ ಮಾಡ್ಲಿಕ್ಕೆ. ಈಗ ಇದಕ್ಕೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಇದಕ್ಕೆ ಬೆಳ್ಳುಳ್ಳಿ ಮತ್ತೆ ಶುಂಠಿಯನ್ನು ಹಾಕಿ ಸ್ವಲ್ಪ ಒಳ್ಳೆ ಮಾಡಿ ಗ್ರೈಂಡ್ ಮಾಡಿ, ಸ್ಮೂತ್ ಆಗಿ ಗ್ರೈಂಡ್ ಮಾಡಿ. ನೀರು ಬೇಕಾದ್ರೆ ಸ್ವಲ್ಪ ಹಾಕಿ, ಜಾಸ್ತಿ ಹಾಕ್ತಿದ್ದು ಹೋಗ್ಬೇಡಿ. ನಾವು ಮ್ಯಾರಿನೇಟ್ ಮಾಡಿದ್ದ ಚಿಕನ್ ಅನ್ನು ಹಾಕುವ. ಹಾಕಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದರ ಕುಕಿಂಗ್ ಮೆಥಡ್ ಸ್ವಲ್ಪ ಡಿಫ್ರೆಂಟ್ ಉಂಟು, ಅದು ಕೂಡ ನಾನು ಹೇಳ್ತೇನೆ. ಮಿಕ್ಸ್ ಮಾಡಿ. ಇದಕ್ಕೆ ನಾನು ನೀರು ಈಗ ಏನು ಹಾಕುದಿಲ್ಲ, ನಾನು ಹೇಳ್ತೇನೆ ಹೇಗೆ ಹಾಕುದು ಅಂತ. ಈ ರೆಸಿಪಿ ನನಗೆ ನೆಟ್ಟಿಂದ ಸಿಕ್ಕಿರೋದ್ರೆ ಅದಕ್ಕೆ ನಾನು ಟ್ರೈ ಮಾಡ್ತಿದ್ದೇನೆ.
ಈಗ ನೋಡಿ, ಒಂದು ಏನಾದ್ರೂ ವೆಸಲ್ ಅಥವಾ ಪ್ಲೇಟ್ ಏನಾದ್ರೂ ಇದ್ರ ಮೇಲೆ ಇಡ್ಬೇಕು, ಕವರ್ ಮಾಡಿ ಹೀಗೆ ಇಡ್ಬೇಕು. ಇದಕ್ಕೆ 2 ಗ್ಲಾಸ್ ನೀರನ್ನು ಹಾಕ್ಬೇಕು. ನೋಡಿ ಹೀಗೆ ಬಬಲ್ ತರ ಬರ್ತದಲ್ಲ. ಈಗ ಇದನ್ನು ಎಂತ ಮಾಡ್ಬೇಕಂದ್ರೆ ಚಿಕನಿಗೆ ಹಾಕ್ಬೇಕು. ನೋಡಿ ಚಿಕನಿಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ, ಪುನಃ ಸೇಮ್ ಮೆಥಡ್ ಅನ್ನು ಮಾಡಬೇಕು. ಕವರ್ ಮಾಡಿ ಪುನಃ 2 ಗ್ಲಾಸ್ ನೀರನ್ನು ಹಾಕಿ, ಹಾಗೆ ನಾವೀಗ ಹೇಗೆ ಮಾಡಿದೀವಿ ಸೇಮ್ ಮೆಥಡ್ ಪುನಃ ರಿಪೀಟ್ ಮಾಡಬೇಕು. ನೋಡಿ ಪುನಃ ಬಬಲ್ ತರ ಬರುವಾಗ ಚಿಕನ್ಗೆ ಹಾಕಿ ಒಳ್ಳೆ ಕುದಿಲಿದು, ಒಳ್ಳೆಯಾಗಿ ಕುದಿಬೇಕು. ಚಿಕನ್ ಎಲ್ಲ ಬೆಂದಿರ್ಬೇಕು, ಅಷ್ಟುವರೆಗೆ ಕುದಿಸಿ. ನಂತರ ಆ ಸ್ಟಾಕ್ ಅನ್ನು ಬೇರೆ ಇಡೀರಿ, ಮತ್ತೆ ಚಿಕನ್ ಅನ್ನು ಸಪರೇಟ್ ಆಗಿ ತೆಗೆದು ಇಡೀರಿ ಬೇರೆ. ಇದಕ್ಕೆ ನಾವು ಈಗ ಬೇರೆ ಮಸಾಲ ಮಾಡ್ತೀವಿ, ಅದು ಹಾಗೆ ಇರ್ಲಿ, ನಮ್ಗೆ ಅದು ಕೂಡ ಬೇಕು. ಅದರಿಂದ 1 ಗ್ಲಾಸ್ ಮಾತ್ರ ಸ್ಟಾಕ್ ಅನ್ನು ತೆಗೆದಿರ್ಬೇಕು. ಈಗ 3 ಟೀ ಸ್ಪೂನ್ ಆಯಿಲ್ಗೆ 1 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿ, ನಾವೀಗ ಕೋಕೋನಟ್ ಅನ್ನು ಬರ್ನ್ ಎಲ್ಲ ಮಾಡಿ ನಾವು ಗ್ರೈಂಡ್ ಮಾಡಿ ಇಟ್ಟಿದೀವಿ ಅಲ್ಲ, ಆ ಮಸಾಲವನ್ನು ಇದಕ್ಕೆ ಹಾಕ್ಬೇಕು. ಈ ಮಸಾಲ ಹಾಕಿ ಸ್ವಲ್ಪ ನೀರ್ ಹಾಕಿ, ತುಂಬಾ ಗಟ್ಟಿ ಉಂಟಲ್ಲ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಷ್ಟುವರೆಗೆ ಇದನ್ನು ಫ್ರೈ ಮಾಡ್ಬೇಕಂದ್ರೆ, ಈ ಮಸಾಲ ತುಂಬಾ ಸ್ವಲ್ಪ ಡ್ರೈ ಆಗ್ತದೆ, ತುಂಬಾ ಅಲ್ಲ ಸ್ವಲ್ಪ ಡ್ರೈ ಆಗ್ತದೆ, ಅಷ್ಟುವರೆಗೆ ಇದನ್ನು ಫ್ರೈ ಮಾಡ್ಬೇಕು. ನೋಡಿ ಇಷ್ಟುವರೆಗೆ ಇದನ್ನು ಡ್ರೈ ಮಾಡ್ಬೇಕು. ಇದರಿಂದ 2 ಸ್ಪೂನ್ ಅಷ್ಟು ತೆಗೆದು ಈ ಮಸಾಲವನ್ನು ಸ್ಟಾಕ್ಗೆ ಹಾಕ್ಬೇಕು. ಸ್ಟಾಕ್ ಉಂಟಲ್ಲ ನಾವು ಅದಕ್ಕೆ ಹಾಕಿ ಅದನ್ನು ಸಹ ಕುದಿಸಿರಿ, ಅದು ಕೂಡ ಚೆನ್ನಾಗಿ ಕುದಿಬೇಕು. ಈಗ ಈ ಮಸಾಲಕ್ಕೆ ನಾವು ತೆಗೆದಿಟ್ಟ ಚಿಕನ್ ಉಂಟಲ್ಲ ಅದನ್ನು ಹಾಕ್ಬೇಕು. ನಾವು ತೆಗೆದಿಟ್ಟ 1 ಕಪ್ ಅಷ್ಟು ಸ್ಟಾಕ್ ಉಂಟಲ್ಲ ಅದನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುಕ್ ಮಾಡ್ಬೇಕು. ಒಳ್ಳೆಯಾಗಿ ಕುಕ್ ಆಗ್ಬೇಕು ಇದು ಈಗ ಮಸಾಲದಲ್ಲಿ. ಈಗ ಇದಕ್ಕೆ 1 ಲಿಂಬೆ ರಸವನ್ನು ಹಾಕಿ ಇದಕ್ಕೆ ಕೂಡ ಹಾಕ್ಬೇಕು, ಇವನ್ ಸ್ಟಾಕ್ಗೆ ಕೂಡ ಹಾಕ್ಬೇಕು. ನೋಡಿ ಇದಕ್ಕೆ ಕೂಡ ಹಾಕ್ಬೇಕು. ಈಗ ಇದು ಸೂಪ್ ತರ ಆಗಿದೆ, ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಈಗ ಎರಡು ಚೆನ್ನಾಗಿ ಬಾಯ್ಲ್ ಆಗ್ಲಿ ಸ್ವಲ್ಪ ಹೊತ್ತು.
ನೋಡಿ ಚೆನ್ನಾಗಿ ಬೆಂದಿದೆ, ಈಗ ಒಳ್ಳೆಯಾಗಿ ಕುಕ್ ಆಗಿದೆ. ಈಗ ಲಾಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೇಕು. ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕುವಾಗ ಇವನ್ನ ನೀವು ಆ ಸೂಪಿಗೆ ಕೂಡ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೇಕು. ಈ ಸೂಪಿಗೆ ಕೂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ. ಈಗ ಲಾಸ್ಟ್ಗೆ ಇದಕ್ಕೆ ಒಂದು 6 ಟೀ ಸ್ಪೂನ್ ಅಷ್ಟು ಗೀ ಹಾಕಿ ಬಿಸಿ ಮಾಡಿ ಇದನ್ನು. ಈಗ ಇದರ ಅರ್ಧ ಘೀಯನ್ನು ಸೂಪಿಗೆ ಹಾಕಿ ಮತ್ತೆ ಹಾಫ್ ಅನ್ನು ಚಿಕನ್ಗೆ ಹಾಕ್ಬೇಕು. ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ನಮ್ಮ ಕಾಲ ಚಿಕನ್ ರೆಡಿ ಆಗಿದೆ. ನಾನು ಇದರ ಜೊತೆ ಚಪಾತಿ ಸರ್ವ್ ಮಾಡ್ತಿದ್ದೇನೆ. ಸೊ ನಾನು ನಿಮ್ಗೆ ಹೇಳಿಕೊಡ್ತೇನೆ ಹೇಗೆ ಇದನ್ನು ತಿನ್ಬೇಕು ಅಂತ. ನೋಡಿ ಈಗ ಚಪಾತಿಯ ಪೀಸ್ ಅಂತ ತೆಗಿತಿದ್ದೇನೆ. ಈಗ ಸ್ವಲ್ಪ ಚಿಕನ್ ಪೀಸ್ ತೆಗಿತೇನೆ. ಇದನ್ನು ಈಗ ಆ ಸೂಪಿನಲ್ಲಿ ಡಿಪ್ ಮಾಡಿ ತಿಂದೆ, ತುಂಬಾ ಟೇಸ್ಟಿಯಾಗಿ ಆಗ್ತದೆ. ಈ ರೆಸಿಪಿನ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಹೇಗೆ ಬರ್ತದೆ ಅಂತ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.